ಸರ್ ನಮಸ್ಕಾರ. ಒಂದು ಲ್ಯಾಂಡ್ ಬಂದಿದೆ ನೋಡಿ, ಇದೇ ರಸ್ತೆ ಹೈವೇಯಿಂದ ಹೈವೇ ಬೆಂಗಳೂರು ಹೈವೇ ಕನಕಪುರ ಹೈವೇಯಿಂದ ಈ ಜಾಗಕ್ಕೆ ಒಂದು 200 ಮೀಟ್ರು ನೋಡಿ. 33 ಅಡಿ ರಸ್ತೆ, ದೊಡ್ಡ ರಸ್ತೆ. ಅಲ್ಲಿ ಕಾಣ್ತಿದ್ದಲ್ಲ ನೋಡಿ, ಅದೇ ಹೈವೇ. ಅಲ್ಲಿ ಬಸ್ಸೆಲ್ಲ ಹೋಗ್ತಿದ್ದಿಲ್ಲ, ಈ ಒಳಗಡೆ ಹೋಗ್ತಿದ್ವಿ ಗೇಟ್ ಒಳಗಡೆ. ಇದು 2 ಎಕರೆ 11 ಗುಂಟೆ ಈ ಜಾಗ. ಒಂದು ಬೋರ್ವೆಲ್ ಇದೆ, ಒಂದು ಮನೆಯೂ ಇದೆ, ಆಮೇಲೆ ತೆಂಗಿನ ಮರ ಇದೆ ಸ್ವಲ್ಪ, ಆಮೇಲೆ ಟೀಕ್ ಇದೆ ಸ್ವಲ್ಪ, ಸುತ್ತ ಫೆನ್ಸಿಂಗ್ ಎಲ್ಲ ಇದೆ. ಜಾಗ ಎಲ್ಲ ತುಂಬ ಚೆನ್ನಾಗಿದೆ. 2 ಎಕರೆ 11 ಗುಂಟೆ ಈ ಜಾಗ ಬಂದು. ಬೆಂಗಳೂರಿಗೂ ಇಲ್ಲಿಗೂ 85 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಇಲ್ಲಿಗೆ 85 ಕಿಲೋಮೀಟ್ರು. ಸುತ್ತ ಫೆನ್ಸಿಂಗ್ ಎಲ್ಲ ಆಗಿ ಓನ್ ಟಿಸಿನೂ ಇದೆ. ಜಾಗ ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಟೀಕ್ ಕಾಣ್ತಿದೆ. ಹಿಂದಗಡೆ ಒಂದು ದೊಡ್ಡದೊಂದು ಹಳ್ಳ ಬರ್ತದೆ. ನೀರಿಗೇನು ತೊಂದರೆ ಇಲ್ಲ. 330 ನೀರೇ ಇಲ್ಲಿ. ನೀರು ಮಾತ್ರ ಫಸ್ಟ್ ನೋಡಲ್ಲ ಹೋಗ್ತಿದ್ದಲ್ಲ, ಅದೇ ಹೈವೇ. ಹೈವೇಗೆಯಿಂದ ಇಲ್ಲಿಗೆ 200 ಮೀಟ್ರು. ಜಾಗ ತುಂಬ ಚೆನ್ನಾಗಿದೆ. 2 ಎಕರೆ 11 ಗುಂಟೆ. ಇವರು ಲಂಸಮ್ ಬಂದು 1,65,00,000 ಹೇಳ್ತಾಯಿದ್ದಾರೆ ಫೈನಲ್ ರೈಟು. ಕೂತ್ಕೊಂಡ್ರೆ ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು, 1 ಲಕ್ಷ 2 ಲಕ್ಷ ಹೆಚ್ಚು ಕಮ್ಮಿ ಆಗ್ಬೋದು ಮೋಸ್ಟ್ಲಿ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. 2 ಎಕರೆ 11 ಗುಂಟೆ. ಫೆನ್ಸಿಂಗ್ ಎಲ್ಲ ಇದೆ ನೋಡಲ್ಲಿ. ಟೀಕ್ ಮರಗಳು ಇದೆ, ಒಂದು 30 ಟೀಕ್ ಮರನೂ ಇದೆ. 25ರಿಂದ 30 ಟೀಕ್ ಇದೆ. ತೆಂಗಿದೆ ಸುತ್ತ ಬಾರ್ಡ್ರಲ್ಲಿ. ಜಾಗ ಮಾತ್ರ ಚೆನ್ನಾಗಿದೆ. ಗೇಟ್ ಎಲ್ಲ ಹಾಕಿ ರೆಡಿ ಇದೆ. ಹೈವೇಯಿಂದ ಬರೀ 200 ಮೀಟ್ರು. ರೋಡು ದೊಡ್ಡ ರೋಡು, 2 ಕಾರ್ ಹೋಗ್ಬೋದು ನೋಡಿ. ಎರಡು ಎಕರೆ 11 ಗುಂಟೆ. ಲಂಸಮು 1,65,00,000. 2 ಎಕರೆ 11 ಗುಂಟೆಗೆ ಲಂಸಮಾಗಿ ಹೇಳ್ತಿರೋದವರು. ಗೇಟ್ ಎಲ್ಲ ಹಾಕಿ ಚೆನ್ನಾಗಿದೆ ಜಾಗ. ಡೈರೆಕ್ಟ್ ರಿಜಿಸ್ಟ್ರಿಗಿದೆ, ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದೆ. ಸುತ್ತ ಫೆನ್ಸಿಂಗ್ ಎಲ್ಲ ಆಗಿ ರೆಡಿ ಇರುವಂಥ ಜಾಗ. ಹೈವೇಯಿಂದ ಬರೀ 200 ಮೀಟ್ರು.